ಕೊಟ್ಟಿದ್ದ ಕುಮಾರಸ್ವಾಮಿ ಸೇಮ್ ಬರ್ತಾ ಇಲ್ಲ. ನೋಡಿ, ಒಂದು ನಾ ಹೇಳಿದ್ರಿ, ಇದು ವಾದ ವಿವಾದ ಮಾಡೋದು ನಿಮಗೆ ಇದು ಅರ್ಥ ಇಲ್ಲ. ಒಂದು, ನಾನು ಹಿಂದೆ ಮುಖ್ಯಮಂತ್ರಿ ಕೆಲಸ ಮಾಡಿದ್ದೀನಿ ಮತ್ತು KIDBಯಲ್ಲಿ ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ KIDBಯಲ್ಲಿ ಸಾಕಷ್ಟು ಬೇರೆ ಬೇರೆ ಲ್ಯಾಂಡ್ ಅಕ್ವಿಷನ್ ಮಾಡುವಂಥದ್ದು ಪ್ರತಿ ಹಂತದಲ್ಲಿ. ಇವತ್ತು ಎಲ್ಲಿ ರೈತರು ತಾವೇ ಸ್ವಯಂವಾಗಿ ಇವತ್ತು ಲ್ಯಾಂಡ್ ಅಕ್ವಿಷನ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ, ಅಂಥದಕ್ಕೆ ಅವಕಾಶ ತೆಗೆದುಕೊಳ್ಳೋಕ್ಕಿಲ್ಲ ಮತ್ತು ಫಲವತ್ತಾದ ಭೂಮಿಗಳನ್ನು ಲ್ಯಾಂಡ್ ಅಕ್ವಿಷನ್ ಮಾಡಬಾರ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಸಾಕಷ್ಟು ಬರಡು ಭೂಮಿ, ಮತ್ತೊಂದು ಬೇಕಾದ ಸಾವಿರಾರು ಎಕರೆ ಜಮೀನು ಸಿಗ್ತಾವೆ, ಅಲ್ಲಿ ನೀವು ಇವೆಲ್ಲ ಅಕ್ವಿಷನ್ ಮಾಡುವಂಥದ್ದು, ಈ ಟೌನ್ಶಿಪ್ ಮಾಡುವಂಥದ್ದು ಮಾಡೋಕ್ಕೆ ಅಡ್ಡಿ ಇಲ್ಲ. ಆದರೆ ರೈತರು ಮಾನಸಿಕವಾಗಿ ಕೊಡ್ಲಿಕ್ಕೆ ಒಪ್ಪಿಲ್ಲ ಅಂತಂದಾಗ ಆ ರೀತಿ ಅವ್ರಿಗೆ ಒತ್ತಾಯ ಮಾಡುವಂಥದ್ದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ಈಗ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೇಣಿ ಕೊಟ್ಟಂಥದ್ದು SIT ಕೆಲವು ಜನರ ಮೇಲೆ FIR ದಾಖಲಿಸಿದೆ. ನೋಡಿ, ಇವತ್ತು ಕೆಲವು ವ್ಯಕ್ತಿಗಳು ಮಾಡುವ ಒಂದು ತಪ್ಪಿನಿಂದ ಇಡೀ ಒಂದು ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇವತ್ತು ಕಾಂಗ್ರೆಸ್ ಅವರು ಆ ರಾಮ ಮಂದಿರ ಹೆಸರಲ್ಲಿ ಲುಟ್ಟಿ ಮಾಡ್ತಾ ಇದ್ದಾರೆ, ಹಾಗೆ ಹೀಗೆ ಅಂತೇಳಿ ಅಲಿಗೇಷನ್ ಮಾಡ್ತಾ ಇದ್ದಾರೆ. ಇದು ಎಲ್ಲ ಕಡೆಗೂ ದೊಡ್ಡ ಪ್ರಮಾಣದಲ್ಲಿ ಫಂಡಿಂಗ್ ಎಲ್ಲ ಆ ಸಂದರ್ಭದಲ್ಲಿ ಭಕ್ತರ ಕಾಣಿಕೆ ಕೊಡುವಂಥ ಸಂದರ್ಭದಲ್ಲಿ ಕೆಲವೊಂದು ವ್ಯಕ್ತಿಗಳು ಅದನ್ನು ದುರುಪಯೋಗ ಮಾಡಿಕೊಳ್ಳುವಂಥದ್ದು ನಡೀತದೆ. ಮತ್ತು ಈಗಾಗಲೇ ಉತ್ತರ ಪ್ರದೇಶ ಸರ್ಕಾರ ಒಂದು SIT ಅನ್ನು ನೇಮಕ ಮಾಡಿದೆ ಮತ್ತು ಯಾರ್ಯಾರು ಅದರಲ್ಲಿ ತಪ್ಪಿಸ್ತಿದ್ದಾರೆ, ಯಾರು ಗಂಭೀರವಾದಂಥ ಆರೋಪ ಬಂದಿದೆ ಅಂಥ ವ್ಯಕ್ತಿಗಳನ್ನ ಈಗಾಗಲೇ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಹೀಗಾಗಿ ಅದು ಇನ್ವೆಸ್ಟಿಗೇಷನ್ ಏನಾಗ್ತದೆ ಏನಂತಾನ ಮತ್ತು ಯಾರು ತಪ್ಪಿಸ್ತಿದ್ದಾರೆ ಅವರೆಲ್ಲ ಹೊರಗೆ ಬಂದ ಮೇಲೆ ಅದನ್ನು ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವಂಥದ್ದು ಆಗಬೇಕು. ಹೀಗಾಗಿ ಕೆಲವು ವ್ಯಕ್ತಿಗಳು ಮಾಡುವ ತಪ್ಪಿನಿಂದ ಇಡೀ ಒಂದು ವ್ಯವಸ್ಥೆನೇ ಮತ್ತು ರಾಮ ಮಂದಿರ ಏನೋ ಒಂದು ಭಾವನೆ ಇದೆ, ಆ ಭಾವನೆಗೆ ಕೆರಳಿಸುವಂಥ ಕೆಲಸ ಕಾಂಗ್ರೆಸ್ ಅವರು ಮಾಡಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ರಾಮ ಮಂದಿರ ಬಗ್ಗೆ ಎಷ್ಟು ಭಕ್ತಿ ಇದೆ, ಎಷ್ಟು ನಿಮಗೆ ತಿಳುವಳಿಕೆ ಇದೆ, ಇದೆಲ್ಲ ಹಿಂದೆಲ್ಲ ಸಾಕಷ್ಟು ಅದ್ರ ಬಗ್ಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ರೆ ನೆಗೆಟಿವ್ ಆಗಿ.